ಮಾಡಿದ್ರೆ ಸಭೆಯಲ್ಲಿ ಹೇಳೋದು ನೋಡಿ, ಸರಳ ದಸರಾ ಅಂದ್ರೆ ಯಾವುದೇ ರೀತಿ ಇವತ್ತು ಏನು ಮಳೆಯ ಒಂದು ಕೊರತೆ ಇದೆ, ಮಳೆ ಒಂದು ಕಮ್ಮಿ ಆಗಿದೆ, ಅವ್ರಿಗೆ ಧಕ್ಕೆ ಆಗದೇನೆ ಅಥವಾ ರೈತರ ಸಂಕಷ್ಟ ಮತ್ತೆ ಜನರ ಸಂಕಷ್ಟಕ್ಕೆ ಧಕ್ಕೆ ಆಗದೇನೆ ದಸರಾವನ್ನು ಮಾಡಿ ಅನ್ನೋದು ಒಳ್ಳೇದು. ಆದರೆ ಸರಳ ಅಂತ ಅದಕ್ಕೆ ಹೆಸರು ಹಾಕೋದು ತಪ್ಪು. ದಸರಾ ಒಂದು ವಿಜೃಂಭಣೆಯಿಂದ ನಡೀಲಿ. ಇದು ಇಲ್ಲಿ ಬರೋರು ಎಲ್ಲರೂ ಕೂಡ ಇವತ್ತು ಹೋಟೆಲ್ ಬುಕ್ಕಿಂಗ್ ಮಾಡುವಾಗ ಸರಳ ದಸರಾ ಅಂದಿದ ತಕ್ಷಣ ಅದು ಕಮ್ಮಿ ಆಗುತ್ತೆ. ವ್ಯವಹಾರಕ್ಕೋಸ್ಕರ ಎಷ್ಟೋ ಜನ ಬರ್ತಾ ಇರ್ತಾರೆ. ವ್ಯವಹಾರವನ್ನು ಇಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಸೋದಕ್ಕೆ ಇವತ್ತು ಅವಕಾಶ ಇರುತ್ತೆ, ಅದು ಕೂಡ ಸಣ್ಣ ಒಂದು ಪ್ರಮಾಣದಲ್ಲಿ ಆಗುತ್ತೆ. ಸೊ ಇದೆಲ್ಲನೂ ಕೂಡ ನಾವು ಸರಳ ಅಂತ ಹೆಸರು ಹಾಕಿದ ತಕ್ಷಣ ಒಂದು ರೀತಿ ಆರ್ಥಿಕವಾಗಿ ಏನು ದೊಡ್ಡ ಪ್ರೋತ್ಸಾಹ ಬರುತ್ತೆ ದಸರಾದಿಂದ ಮೈಸೂರಿಗೆ, ಅದೆಲ್ಲ ಒಂದ್ ಕಡೆ ಕಮ್ಮಿ ಆಗುತ್ತೆ. ಸೊ ನೀವು ಯಾವುದೇ ರೀತಿ ಅವ್ರಿಗೆ ನಮ್ಗದು ಇಲ್ಲಿ ಒಂದು ರೀತಿ ಆಂತರಿಕ ಒಳ್ಳೆ ಚರ್ಚೆ ಆಗಿದೆ. ಅದಕ್ಕೆ ತಕ್ಕ ಇವತ್ತು ಮುಖ್ಯಮಂತ್ರಿಯವರು ನಿರ್ಣಯ ತಗೊಳ್ಳಿ, ಆಮೇಲೆ ನೋಡೋಣ. ನೋಡಿ, ಸರಳ ದಸರಾ ಅಂದ್ರೆ ಯಾವುದೇ ರೀತಿ ಇವತ್ತು ಏನು ಮಳೆಯ ಒಂದು ಕೊರತೆ ಇದೆ, ಮಳೆ ಒಂದು ಕಮ್ಮಿ ಆಗಿದೆ, ಅವ್ರಿಗೆ ಧಕ್ಕೆ ಆಗದೇನೆ ಅಥವಾ ರೈತರ ಸಂಕಷ್ಟ ಮತ್ತೆ ಜನರ ಸಂಕಷ್ಟಕ್ಕೆ ಧಕ್ಕೆ ಆಗದೇನೆ ದಸರಾವನ್ನು ಮಾಡಿ ಅನ್ನೋದು ಒಳ್ಳೇದು. ಆದರೆ ಸರಳ ಅಂತ ಅದಕ್ಕೆ ಹೆಸರು ಹಾಕೋದು ತಪ್ಪು. ದಸರಾ ಒಂದು ವಿಜೃಂಭಣೆಯಿಂದ ನಡೀಲಿ. ಇದು ಇಲ್ಲಿ ಬರೋರು ಎಲ್ಲರೂ ಕೂಡ ಇವತ್ತು ಹೋಟೆಲ್ ಬುಕ್ಕಿಂಗ್ ಮಾಡುವಾಗ ಸರಳ ದಸರಾ ಅಂದಿದ ತಕ್ಷಣ ಅದು ಕಮ್ಮಿ ಆಗುತ್ತೆ. ವ್ಯವಹಾರಕ್ಕೋಸ್ಕರ ಎಷ್ಟೋ ಜನ ಬರ್ತಾ ಇರ್ತಾರೆ. ವ್ಯವಹಾರವನ್ನು ಇಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಸೋದಕ್ಕೆ ಇವತ್ತು ಅವಕಾಶ ಇರುತ್ತೆ, ಅದು ಕೂಡ ಸಣ್ಣ ಒಂದು ಪ್ರಮಾಣದಲ್ಲಿ ಆಗುತ್ತೆ. ಸೊ ಇದೆಲ್ಲನೂ ಕೂಡ ನಾವು ಸರಳ ಅಂತ ಹೆಸರು ಹಾಕಿದ ತಕ್ಷಣ ಒಂದು ರೀತಿ ಆರ್ಥಿಕವಾಗಿ ಏನು ದೊಡ್ಡ ಪ್ರೋತ್ಸಾಹ ಬರುತ್ತೆ ದಸರಾದಿಂದ ಮೈಸೂರಿಗೆ, ಅದೆಲ್ಲ ಒಂದ್ ಕಡೆ ಕಮ್ಮಿ ಆಗುತ್ತೆ. ಸೊ ನೀವು ಯಾವುದೇ ರೀತಿ ಅವ್ರಿಗೆ ನಮ್ಗದು ಇಲ್ಲಿ ಒಂದು ರೀತಿ ಆಂತರಿಕ ಒಳ್ಳೆ ಚರ್ಚೆ ಆಗಿದೆ.